ಶುಭದ ವರ್ತಮಾನವನ್ನು ಸಾರುವವರ ಪಾದಗಳು ಎಷ್ಟೋ ಅಂದವಾಗಿದೆ. ಇದು ಎಷ್ಟು ಅದ್ಭುತವಾದುದಲ್ಲ. ವಂದನೆಗಳು ಪ್ರಿಯ ಆತ್ಮೀಯ ವೀಕ್ಷಕರೇ. ಸುವಾರ್ತೆಯು ದೇವರ ಬಲ ಸ್ವರೂಪವಾಗಿದೆ. ನಂಬಿದವರಿಗೆ ರಕ್ಷಣೆಯನ್ನುಂಟು ಮಾಡುತ್ತದೆ. ಹೌದು, ಯೇಸು ಕ್ರಿಸ್ತನ ವಿಷಯವೂ ನಂಬಿದವರಿಗೆ ಆಶೀರ್ವಾದ, ತಿರಸ್ಕರಿಸಿದವರು ದಂಡನೆಗೆ ಒಳಗಾಗುವರು. ಆದುದರಿಂದ ಇಂದಿನ ಅಧ್ಯಯನದಲ್ಲಿ ಸುವಾರ್ತೆಯ ಬಹು ಅಮೂಲ್ಯವಾದ ಸತ್ಯಾಂಶಗಳನ್ನು ತಿಳಿದುಕೊಳ್ಳೋಣ. ಪ್ರಾರ್ಥನಾ ಪೂರ್ವಕವಾಗಿ ನಮ್ಮ ಅಧ್ಯಯನವನ್ನು ಈಗ ಪ್ರಾರಂಭಿಸೋಣ. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ನಿಮ್ಮೊಳಗೆ ಒಬ್ಬರ ಮೇಲೊಬ್ಬರಿಗೆ ಪ್ರೀತಿ ಇದ್ದರೆ ಎಲ್ಲರೂ ನಿಮ್ಮನ್ನು ನನ್ನ ಶಿಷ್ಯರೆಂದು ತಿಳಿದುಕೊಳ್ಳುವರು ಎಂಬುದಾಗಿ ಹೇಳಿದಂಥ ನಮ್ಮ ಪ್ರಭುವಾದ ಯೇಸು ಕ್ರಿಸ್ತನ ಪರಿಶುದ್ಧವಾದ ನಾಮದಲ್ಲಿ ನಿಮ್ಮೆಲ್ಲರನ್ನು ವಂದಿಸುತ್ತಾ ಇಂದಿನ ಸತ್ಯವೇದ ಅಧ್ಯಯನಕ್ಕೆ ಬಹು ಪ್ರೀತಿಯಿಂದ ಸ್ವಾಗತಿಸುತ್ತೇನೆ. ಪ್ರಿಯರೇ, ಇಂದಿನ ಧ್ಯಾನವನ್ನು ನಾವು ಪ್ರಾರಂಭಿಸುವ ಹಾಗೆ ಯೆಹೂದ್ಯರಿಗೂ ಅನ್ಯಜನಗಳಿಗೂ ಈಗಿನ ರಕ್ಷಣೆ ಎಂಬ ವಿಚಾರವನ್ನು ನೋಡೋಣ. ರೋಮಾಪುರದವರಿಗೆ ಬರೆದ ಪತ್ರಿಕೆ 10ನೇ ಅಧ್ಯಾಯ 14 ಮತ್ತು 15ನೇ ವಚನಗಳನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ಆದರೆ ತಾವು ಯಾವನನ್ನು ನಂಬಲಿಲ್ಲವೋ ಆತನ ನಾಮವನ್ನು ಹೇಳಿಕೊಳ್ಳುವುದು ಹೇಗೆ? ಮತ್ತು ಆತನ ಸುದ್ದಿ ಕೇಳದಿರುವಲ್ಲಿ ಆತನನ್ನು ನಂಬುವುದು ಹೇಗೆ? ಸಾರಿ ಹೇಳುವವನಿಲ್ಲದೆ ಕೇಳುವುದು ಹೇಗೆ? ಸಾರುವವರು ಕಳುಹಿಸಲ್ಪಡದೆ ಸಾರುವುದೆಲ್ಲಿ? ಇದಕ್ಕೆ ಸರಿಯಾಗಿ ಶುಭದ ಸುವಾರ್ತೆಯನ್ನು ಸಾರುವವರ ಪಾದಗಳು ಎಷ್ಟೋ ಅಂದವಾಗಿವೆ ಎಂದು ಬರೆದದೆ. ಆದರೂ ಆ ಶುಭವರ್ತಮಾನಕ್ಕೆ ಎಲ್ಲರೂ ಕಿವಿಗೊಡಲಿಲ್ಲ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಈ ವಚನವನ್ನು ತಿಳಿಯಬೇಕಾದರೆ ಪೌಲನ ಪರಿಸ್ಥಿತಿಯನ್ನು ತಿಳಿದುಕೊಳ್ಳಬೇಕಾಗಿದೆ. ಅವನ ಸ್ವಂತ ಜನರಾದ ಯೆಹೂದ್ಯರು ಪೌಲನನ್ನು ದ್ವೇಷಿಸುತ್ತಿದ್ದರು. ಆದರೆ ಮೊದಲಿನ ಫರಿಸಾಯನಾದ ಸೌಲನು ಅವರಿಗೆ ಇಷ್ಟವಾಗಿದ್ದನು. ಅವನು ತನ್ನ ಸ್ಥಿತಿಯ ಕುರಿತು ತಿಳಿಸುತ್ತಿದ್ದಾನೆ. ಫರಿಸಾಯರ ನಿಯಮಗಳಿಂದ ತುಂಬಿಕೊಂಡಿರುವ ಮೋಶೆಯ ಧರ್ಮಶಾಸ್ತ್ರವನ್ನು ಬಿಟ್ಟುಬಿಟ್ಟಿರುವ ಸುವಾರ್ತೆಯನ್ನು ಅವನಾಗಲಿ ಇತರ ಅಪೋಸ್ತಲರಾಗಲಿ ಸಾರುವುದು ಅವರಿಗೆ ಇಷ್ಟವಿರಲಿಲ್ಲ. ಪ್ರಿಯರೇ, ಸುವಾರ್ತೆ ಸಾರುವವರಿಗೆ ದೇವರಿಂದ ಅಧಿಕಾರ ದೊರಕಿರಬೇಕೆಂದು ಪೌಲನು ತೋರಿಸಿಕೊಡುತ್ತಾನೆ. ತಾನು ಕ್ರಿಸ್ತ ಯೇಸುವಿನ ಅಪೋಸ್ತಲನಾಗುವುದಕ್ಕೆ ಕರೆಯಲ್ಪಟ್ಟವನೆಂದು ಹೇಳಿಕೊಂಡು ಅವನು ಈ ಪತ್ರಿಕೆಯನ್ನು ಪ್ರಾರಂಭಿಸಿದನೆಂಬುದನ್ನು ನೆನಪಿಗೆ ತಂದುಕೊಳ್ಳಿರಿ. ಇದು ಕ್ರಮಬದ್ಧವಾದ ರೀತಿಯಾಗಿದೆ. ಜನರು ಕೇಳಿ ನಂಬಲೇಬೇಕಾದರೆ ಸೌಹಾರ್ದಿಕರು ಕಳುಹಿಸಲ್ಪಡಬೇಕು. ಯಾಕಂದರೆ ದೇವರನ್ನು ಕರೆಯುವುದು ಹೇಗೆಂದು ಜನರಿಗೆ ತಿಳಿದಿರುವುದಿಲ್ಲ. ಪೌಲನು ಎಲ್ಲರನ್ನೂ ನಂಬಬೇಕೆಂದು ಕರೆಯುತ್ತಾನೆ. ಇದು ಅವನ ಸೇವೆಯ ಅವಶ್ಯಕತೆಯಾಗಿತ್ತು. ಯೆಶಾಯನ ಪ್ರವಾದನೆ ಗ್ರಂಥ 52ನೇ ಅಧ್ಯಾಯ 7ನೇ ವಚನವನ್ನು ಓದಿಕೊಳ್ಳುವಾಗ ಕೂಡ ಈ ಪರಿಚ್ಛೇದದ ಮೇಲೆ ಅನೇಕ ಸಂಗತಿಗಳು ಬರೆಯಲ್ಪಟ್ಟಿವೆ. ದಯವಿಟ್ಟು ನೀವು ಆ ವಾಕ್ಯ ಭಾಗವನ್ನು ಓದಿಕೊಳ್ಳಬೇಕಾಗಿ ಕೇಳಿಕೊಳ್ಳುತ್ತೇನೆ. ಕ್ರಿಸ್ತನ ಶ್ರಮೆ ಮರಣಗಳ ಪ್ರವಾದನೆಯಾದ ಯೆಶಾಯನ ಪ್ರವಾದನೆ ಗ್ರಂಥ 53ನೇ ಅಧ್ಯಾಯಕ್ಕಿಂತ ಮೊದಲು ಈ ಭಾಗವು ಬರುತ್ತದೆ. ಆ ಭಾಗವು ಈ ಮಾತಿನಲ್ಲಿ ಆರಂಭಗೊಳ್ಳುತ್ತದೆ: ನಾವು ಕೇಳಿದ ಸಂಗತಿಯನ್ನು ಯಾರು ನಂಬಿದ್ದರು ಎಂಬುದಾಗಿ. ಪ್ರಿಯರೇ, ಮೋಶೆಯ ಧರ್ಮಶಾಸ್ತ್ರವು ಒಳ್ಳೆಯ ಸಂಗತಿಗಳ ಶುಭ ಸಮಾಚಾರವಾಗಿರದೆ ಮರಣವನ್ನು ತಿಳಿಸುವಂಥದ್ದಾಗಿತ್ತು. ಶುಭದ ವರ್ತಮಾನವನ್ನು ಸಾರುವವರ ಪಾದಗಳು ಅಂದವಾಗಿವೆ ಎಂದು ಇಲ್ಲಿ ತಿಳಿಸಿದೆ. ಪ್ರಿಯರೇ, ನಾವು ನಡೆಸುವ ಈ ಕಾರ್ಯಕ್ರಮವು ಅತೀ ಪ್ರಾಮುಖ್ಯವಾದದ್ದೆಂದು, ಅಗತ್ಯದಲ್ಲಿರುವವರಿಗೆ ದೇವರ ವಾಕ್ಯವನ್ನು ತಲುಪಿಸುವ ಕೆಲಸ ಅತೀ ಮುಖ್ಯವಾದದ್ದೆಂದು ನಾನು ಭಾವಿಸುತ್ತೇನೆ. ಒಂದು ದಿನ ನಾನು ನಮ್ಮ ಕಾರ್ಯಕ್ರಮಗಳಿಗಾಗಿ ಸಿದ್ಧ ಮಾಡಿಕೊಳ್ಳುತ್ತಿರುವಾಗ ನನ್ನ ಪಾದಗಳ ಕಡೆಗೆ ನೋಡಿ ಅವು ಅಂದವಾಗಿಲ್ಲವೆಂದು ತಿಳಿದೆ. ಪಾದಗಳು ಯಾವ ಸೌಂದರ್ಯದ ಭಾಗವೂ ಆಗಿರುವುದಿಲ್ಲ. ಆದರೆ ತಾನು ಕರೆದು ಕಳಿಸಿಕೊಟ್ಟ ಸುವಾರ್ತಿಕರ ಪಾದಗಳು ಅಂದವಾಗಿವೆ ಎಂದು ಕರ್ತನು ಹೇಳುತ್ತಿದ್ದಾನೆ. ಜೋಹಾನ್ ಪೀಟರ್ ಲಾಂಗ್ ರವರು ಈ ರೀತಿ ಹೇಳುತ್ತಾರೆ: ಅವರ ಅವಸರ ಓಡಾಟಗಳಲ್ಲಿ ದಾರಿಗಡ್ಡ ಇರುವ ಪರ್ವತಗಳನ್ನು ಅಳೆಯುವುದರಲ್ಲಿ ಅವರು ಅತೀ ಆಸಕ್ತಿಯುಳ್ಳವರು. ರೆಕ್ಕೆಯುಳ್ಳ ಸುವಾರ್ತೆಯ ಪ್ರತೀಕವಾಗಿ ಕಾಣುತ್ತಾರೆ. ಈ ದಿನಗಳಲ್ಲಿ ಮಾಧ್ಯಮಗಳ ಮೂಲಕ ಸುವಾರ್ತೆ ಸಾರಲು ಸಿಕ್ಕಿರುವ ಅವಕಾಶಕ್ಕಾಗಿ ನಾನು ಸಂತೋಷಪಡುತ್ತೇನೆ. ನಾವು ಪರ್ವತಗಳನ್ನು ದಾಟಬಹುದು, ಸಮಭೂಮಿಯನ್ನು ಹಾದು ಹೋಗಬಹುದು, ಮಹಾಸಾಗರಗಳ ಮೇಲಿಂದಲೂ ಹೋಗಬಹುದು, ಹಾಗೂ ಭೂಮಿಯ ಅತೀ ಒಳಗಿನ ಪ್ರದೇಶಗಳಿಗೂ ಸುವಾರ್ತೆ ತಲುಪಿರಬಹುದು. ನಾವು ಮನೆಗಳಿಗೆ ಹೋಗಬಹುದು. ಈ ರೀತಿ ದೇವರ ವಾಕ್ಯವನ್ನು ಹರಡುವುದು ಅದ್ಭುತವಾದ ಸಂಗತಿಯಾಗಿದೆ. ಕರ್ತನು ಅಂದವೆಂದು ಕರೆಯುವ ಪಾದಗಳು ನಮಗಿರುವುದು ಎಷ್ಟು ಅದ್ಭುತವಾದದ್ದು!
ರೋಮಾಪುರದವರಿಗೆ ಬರೆದ ಪತ್ರಿಕೆ 10ನೇ ಅಧ್ಯಾಯ 16ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ, ಈ ವಿಷಯದಲ್ಲಿ ಯೆಶಾಯನು, ಕರ್ತನೇ, ನಾವು ಸಾರಿದ ವಾರ್ತೆಯನ್ನು ಯಾರು ನಂಬಿದರು ಎಂದು ನುಡಿಯುತ್ತಾನೆ ಎಂಬುದಾಗಿ. ಪ್ರಿಯರೇ, ನಮ್ಮ ಸೇವೆಯ ಮೂಲಕ ಅನೇಕರು ತಾವು ಕ್ರಿಸ್ತನನ್ನು ಅಂಗೀಕರಿಸಿದ್ದೇವೆಂದು ಹೇಳಿದಾಗ ನಮಗೆ ಆಶ್ಚರ್ಯವಾದರೂ ನಾವು ಜಾಗತಿಕ ಪರಿಸ್ಥಿತಿಯನ್ನು ಗಮನಿಸಿದಾಗ ಈ ಸಂಖ್ಯೆ ಬಹಳ ಸಣ್ಣದೆಂದು ಕಾಣುತ್ತದೆ. ನಮ್ಮ ವರದಿಯನ್ನು ಯಾರು ನಂಬಿದ್ದಾರೆ? ಬರೇ ಸ್ವಲ್ಪ ಜನರು. ಮುಂದಕ್ಕೆ ನೋಡೋಣ. ರೋಮಾಪುರದವರಿಗೆ ಬರೆದ ಪತ್ರಿಕೆ 10ನೇ ಅಧ್ಯಾಯ 17ನೇ ವಚನವನ್ನು ಅಲ್ಲಿ ಹೀಗೆ ಬರೆದದೆ, ಆದ ಕಾರಣ ಸಾರಿದ ವಾರ್ತೆಯು ನಂಬಿಕೆಗೆ ಆಧಾರ, ಆ ವಾರ್ತೆಗೆ ಕ್ರಿಸ್ತನ ವಾಕ್ಯವೇ ಆಧಾರ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಇದು ಅತೀ ಪ್ರಾಮುಖ್ಯವಾದದ್ದು. ತತ್ವಜ್ಞಾನವನ್ನಾಗಲಿ, ಮನಃಶಾಸ್ತ್ರವನ್ನಾಗಲಿ, ರಾಜಕೀಯ ಪ್ರಣಾಳಿಕೆಯನ್ನಾಗಲಿ ಪ್ರಸಂಗಿಸಿದರೆ ನಂಬಿಕೆಯೂ ಉಂಟಾಗುವುದಿಲ್ಲ. ಅದು ದೇವರ ವಾಕ್ಯವನ್ನು ಪ್ರಸಂಗಿಸುವುದರಿಂದ ಮಾತ್ರ ಬರುತ್ತದೆ. ದೇವರ ವಾಕ್ಯವನ್ನು ಕೇಳುವ ತನಕ ನಿನಗೆ ರಕ್ಷಣೆ ದೊರೆಯಲಾರದು. ರೋಮಾಪುರದವರಿಗೆ ಬರೆದ ಪತ್ರಿಕೆ 10ನೇ ಅಧ್ಯಾಯ 18ನೇ ವಚನ ಹೀಗೆ ಹೇಳುತ್ತದೆ, ಆದರೂ ಅವರ ಕಿವಿಗೆ ಬೀಳಲಿಲ್ಲವೇನೋ ಎಂದು ಕೇಳುತ್ತೇನೆ. ಬಿದ್ದದ್ದು ನಿಶ್ಚಯ, ಸಾರುವವರ ಧ್ವನಿಯು ಭೂಮಿಯಲ್ಲೆಲ್ಲ ಪ್ರಸರಿಸಿತು, ಅವರ ನುಡಿಗಳು ಲೋಕದ ಕಟ್ಟಕಡೆಯವರೆಗೂ ವ್ಯಾಪಿಸಿದವು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಪೌಲನು ನಮ್ಮ ಮಾಧ್ಯಮ ಸೇವೆಯ ಕುರಿತಾಗಿ ಹೇಳುವುದಲ್ಲವಾದರೂ ಈ ಮಾತು ನಾವು ನಡೆಸುವ ಮಾಧ್ಯಮ ಸೇವೆಗೆ ಅನ್ವಯಿಸುತ್ತದೆ. ಲೋಕದ ಕಟ್ಟಕಡೆಯವರೆಗೆ ದೇವರ ವಾಕ್ಯ ತಲುಪಿಸುವುದಕ್ಕೆ ನಾವು ಉಪಯೋಗಿಸುವ ಈ ಮಾಧ್ಯಮವು ಒಂದು ಅತ್ಯುತ್ತಮ ಮಾಧ್ಯಮವಾಗಿದೆ. ಮುಂದಕ್ಕೆ ನೋಡೋಣ. ರೋಮಾಪುರದವರೆಗೆ ಬರೆದ ಪತ್ರಿಕೆ 10ನೇ ಅಧ್ಯಾಯ 19ನೇ ವಚನವನ್ನು ಅಲ್ಲಿ ಹೀಗೆ ಬರೆದದೆ, ಆದರೆ ಇಸ್ರಾಯೇಲ್ಯರು ಆ ವಾರ್ತೆಯನ್ನು ತಿಳಿದುಕೊಳ್ಳಲಿಲ್ಲವೇನೋ ಎಂದು ಕೇಳುತ್ತೇನೆ. ಈ ವಿಷಯದಲ್ಲಿ ಜನಾಂಗವಲ್ಲದವರ ಮೂಲಕ ನಿಮ್ಮಲ್ಲಿ ಹುರುಡು ಹುಟ್ಟಿಸುವೆನು, ವಿವೇಕವಿಲ್ಲದ ಜನರ ಮೂಲಕ ನಿಮ್ಮನ್ನು ಸಿಟ್ಟಿಗೆಬ್ಬಿಸುವೆನು ಎಂದು ಮೊದಲು ಮೋಶೆ ಹೇಳುತ್ತಾನೆ ಎಂಬುದಾಗಿ. ಪ್ರಿಯರೇ, ಇದು ಧರ್ಮೋಪದೇಶಕಾಂಡ ಪುಸ್ತಕ 32ನೇ ಅಧ್ಯಾಯ 21ರ ಮಾತಾಗಿದೆ. ಈ ದಿನಗಳಲ್ಲಿ ದೇವರು ಅನ್ಯಜನಗಳಿಂದ ತನಗಾಗಿ ಜನರನ್ನು ಕರೆಯುತ್ತಿದ್ದಾನೆ. ಈ ವಿಚಾರ ಇನ್ನೂ ಹೆಚ್ಚಿನದನ್ನು ಪೌಲನು ಮುಂದಿನ ಅಧ್ಯಾಯದಲ್ಲಿ ತಿಳಿಸಲಿಕ್ಕಿದ್ದಾನೆ. ರೋಮಾಪುರದವರಿಗೆ ಬರೆದ ಪತ್ರಿಕೆ 10ನೇ ಅಧ್ಯಾಯ 20ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ, ಇದಲ್ಲದೆ ಯೆಶಾಯನು ಧೈರ್ಯವಾಗಿ ಮಾತಾಡಿ, ನನ್ನನ್ನು ಹುಡುಕದವರಿಗೂ ಸಿಕ್ಕಿದೆನು, ನನ್ನ ವಿಷಯ ವಿಚಾರ ಮಾಡದವರಿಗೂ ಪ್ರತ್ಯಕ್ಷನಾದೆನು ಎಂದು ಹೇಳುತ್ತಾನೆ ಎಂಬುದಾಗಿ. ಪ್ರಿಯರೇ, ಯೆಶಾಯನು ಕೂಡ ಅನ್ಯಜನರು ರಕ್ಷಣೆ ಹೊಂದುವರೆಂದು ಪ್ರವಾದಿಸಿದ್ದನು. ಕತ್ತಲಲ್ಲಿದ್ದ ಅನ್ಯಜನರು ಕೂಡ ಕ್ರಿಸ್ತನನ್ನು ಕಂಡುಕೊಳ್ಳುತ್ತಿದ್ದರು. ಹಳೆ ಒಡಂಬಡಿಕೆ ಗ್ರಂಥಗಳನ್ನು ಹೊಂದಿದ್ದ ಇಸ್ರಾಯೇಲ್ಯರಿಗೆ ಯಾವ ನೆವನವಿದೆ? ಅವರಿಗೆ ಯಾವ ನೆವನವೂ ಇರುವುದಿಲ್ಲ. ರೋಮಾಪುರದವರಿಗೆ ಬರೆದ ಪತ್ರಿಕೆ 10ನೇ ಅಧ್ಯಾಯ 21ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ನೋಡುತ್ತೇವೆ, ಆದರೆ ಅವನು ಇಸ್ರಾಯೇಲ್ಯರನ್ನು ಕುರಿತು, ನನ್ನ ಮಾತಿಗೆ ಅವಿಧೇಯರಾಗಿ ಎದುರು ಮಾತಾಡುವ ಜನರನ್ನು ನಾನು ದಿನವೆಲ್ಲ ಕೈಚಾಚಿ ಕರೆದೆನೆಂದು ಹೇಳುತ್ತಾನೆ ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ನಿನ್ನ ಕೈಗಳನ್ನು ತುಂಬಾ ಹೊತ್ತು ಚಾಚಿಕೊಂಡೇ ಇರುವುದು ಎಷ್ಟು ಪ್ರಯಾಸಕರವಾದದೆಂದು ತಿಳಿದಿರುವೆಯಾ? ಒಮ್ಮೆ ಪ್ರಯತ್ನಪಟ್ಟು ನೋಡು. ಆ ರೀತಿ ಎಷ್ಟು ಸಮಯ ಚಾಚಿಕೊಂಡಿರಬಹುದೆಂದು ಪರೀಕ್ಷಿಸು. ಇದು ಅತಿಯಾಗಿ ದಣಿವನ್ನು ಉಂಟುಮಾಡುವ ಸಂಗತಿಯಾಗಿದೆ. ಯುದ್ಧದಲ್ಲಿ ಇಸ್ರಾಯೇಲರಿಗೆ ಜಯ ಉಂಟಾಗುವಂತೆ ಮೋಶೆ ಈ ರೀತಿ ಕೈಗಳನ್ನು ಚಾಚಿದಾಗ ಅವನಿಗೆ ದಣಿವಾಗಿ ಕೈಗಳು ಸೋತು ಕೆಳಗೆ ಬೀಳದಂತೆ ಆರೋನನು ಹೂರನು ಅವನ ಕೈಗಳಿಗೆ ಆಧಾರ ಕೊಟ್ಟು ಹಿಡುಕೊಂಡಿರಬೇಕಾಯಿತು. ಇದನ್ನು ನಾವು ವಿಮೋಚನಕಾಂಡ ಪುಸ್ತಕ 17ನೇ ಅಧ್ಯಾಯ 9ನೇ ವಚನದಿಂದ 12ನೇ ವಚನಗಳನ್ನು ಓದುವಲ್ಲಿ ನೋಡುತ್ತೇವೆ. ಪ್ರಿಯರೇ, ಆದರೆ ದೇವರು ಇಲ್ಲಿ ಹೇಳುತ್ತಿದ್ದಾನೆ, ಅವಿಧೇಯರಾದ ಈ ಜನರಿಗಾಗಿ ನಾನು ದಿನವೆಲ್ಲ ಕೈಚಾಚಿ ಕರೆದೆನು ಎಂಬುದಾಗಿ. ಇದನ್ನು ನಾವು ಯೆಶಾಯನ ಪ್ರವಾದನೆ ಗ್ರಂಥ 65ನೇ ಅಧ್ಯಾಯ 2ನೇ ವಚನದಲ್ಲಿ ಓದುತ್ತೇವೆ. ಪ್ರಿಯರೇ, ಇಸ್ರಾಯೇಲ್ ಜನಾಂಗದ ಕಡೆಗೆ ದೇವರು ಎಷ್ಟೊಂದು ದಯಾಮಯನಾಗಿದ್ದಾನೆಂದು ಯಾರು ತಿಳಿಯರು? ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಈ ಜನಾಂಗಕ್ಕೆ ಸ್ತೆಫನನ ಕೊನೆ ಮಾತುಗಳು ಕಣ್ಣು ತೆರೆಸುವಂಥವುಗಳಾಗಿವೆ. ಅಪೊಸ್ತಲ ಕೃತ್ಯಗಳು 7ನೇ ಅಧ್ಯಾಯ 51ನೇ ವಚನದಿಂದ 53ನೇ ವಚನದವರೆಗೆ ಅಲ್ಲಿ ಬರೆದದ್ದೇ ಆಗಿರುತ್ತದೆ. ದಯವಿಟ್ಟು ನೀವು ಅದನ್ನು ಓದಿಕೊಳ್ಳಬೇಕಾಗಿ ಕೇಳಿಕೊಳ್ಳುತ್ತೇನೆ. ಈ ಮಾತು ಇಸ್ರಾಯೇಲ್ಯರಿಗೆ ಮಾತ್ರ ಸೀಮಿತವಾಗಿಲ್ಲ. ದೇವರು ಈ ದಿನಗಳಲ್ಲಿಯೂ ಮರು ಮಾತನಾಡುವ ಜನರಿಗಾಗಿ ದೇವರು ಕೈಚಾಚಿ ಕರೆಯುತ್ತಿರುತ್ತಾನೆ. ದೇವರ ತಾಳ್ಮೆಯು ನಮಗೆ ಅಚ್ಚರಿಯನ್ನುಂಟು ಮಾಡುವಂಥದ್ದಾಗಿದೆ.
ನಾನು ದೇವರ ಮೇಲೆ ಗೌರವವಿಲ್ಲದೆ ಮಾತಾಡುತ್ತಿಲ್ಲ, ಆದರೆ ನಾನು ಈ ಲೋಕದ ವ್ಯವಹಾರಗಳನ್ನು ನೋಡಬೇಕಾಗಿರುತ್ತಿದ್ದರೆ ನಾನು ಅನೇಕ ಬದಲಾವಣೆಗಳನ್ನು ಮಾಡುತ್ತಿದ್ದೆ. ನಾನು ದಾಕ್ಷಿಣ್ಯವಿಲ್ಲದೆ ಕಾರ್ಯ ನಡೆಸುತ್ತಿದ್ದೆ. ಆದರೆ ನಮ್ಮ ಈ ಎದುರು ಮಾತಾಡುವ ಲೋಕಕ್ಕೆ ದೇವರು ಕರುಣೆ ತೋರಿಸಿ ಕೈಚಾಚಿ ಕರೆಯುತ್ತಿದ್ದಾನೆ. ಕರ್ತನಲ್ಲಿ ಪ್ರಿಯರೇ, ದೇವರ ಕೃಪೆಯಿಂದ ರೋಮಾಪುರದವರಿಗೆ ಬರೆದ ಪತ್ರಿಕೆಯ 10ನೇ ಅಧ್ಯಾಯದ ಧ್ಯಾನವನ್ನು ಮುಗಿಸುವಂತೆ ದೇವರು ನಮಗೆ ಸಹಾಯ ಮಾಡಿದ್ದಾನೆ. ಆತನ ನಾಮಕ್ಕೆ ಮಹಿಮೆಯಾಗಲಿ. ಬನ್ನಿರಿ, ಮುಂದುವರೆದು ನಾವು ರೋಮಾಪುರದವರಿಗೆ ಬರೆದ ಪತ್ರಿಕೆಯ 11ನೇ ಅಧ್ಯಾಯದ ಧ್ಯಾನಕ್ಕೆ ಮುಂದೆ ಸಾಗೋಣ. ಈ ಅಧ್ಯಾಯದ ಮುಖ್ಯ ಪ್ರಸ್ತಾಪಗಳು: ಇಸ್ರಾಯೇಲ್ಯರಲ್ಲಿ ಉಳಿಕೆಯಾದವರು ರಕ್ಷಣೆ ಹೊಂದುವುದು, ಉಳಿದ ಇಸ್ರಾಯೇಲ್ಯರು ಕುರುಡರಾದರು, ಇಸ್ರಾಯೇಲ್ ಜನಾಂಗವನ್ನು ಬದಿಗಿರಿಸಲು ಕಾರಣ, ಇಸ್ರಾಯೇಲ್ ಜನಾಂಗದ ಪುನಃಸ್ಥಾಪನೆ. ಪ್ರೀತಿಯುಳ್ಳ ದೇವಜನರೇ, ಇಸ್ರಾಯೇಲ್ಯರ ಕುರಿತು ದೇವರಿಗೆ ಒಂದು ಉದ್ದೇಶವಿದೆ ಎಂಬುದನ್ನು ನಾವು ನೋಡಲಿದ್ದೇವೆ. 9ನೇ ಅಧ್ಯಾಯದಲ್ಲಿ ದೇವರು ಇಸ್ರಾಯೇಲರೊಂದಿಗೆ ಹಿಂದಿನ ಕಾಲದಲ್ಲಿ ನಡಕೊಂಡ ರೀತಿಯನ್ನು ನೋಡಿದೆವು. 10ನೇ ಅಧ್ಯಾಯದಲ್ಲಿ ಅವರೊಂದಿಗೆ ದೇವರು ಈಗ ನಡಕೊಳ್ಳುವ ರೀತಿಯನ್ನು, ಒಂದು ಉಳಿಕೆಯ ಭಾಗ ಅವರಲ್ಲಿ ರಕ್ಷಣೆಯನ್ನು ಕಂಡುಕೊಂಡರು. ನೀವು ಹೇಳಬಹುದು, ಆ ಉಳಿಕೆಯ ಭಾಗ ಬರೇ ಸಣ್ಣದಾಗಿರಬಹುದು ಎಂಬುದಾಗಿ. ಆದರೆ ನೀವು ನೆನೆಸುವುದಕ್ಕಿಂತ ಅದು ದೊಡ್ಡ ಭಾಗವಾಗಿತ್ತು. ಇಡೀ ಲೋಕದಲ್ಲಿ ಸುಮಾರು 15 ಮಿಲಿಯ ಯಹೂದ್ಯರಿರಬಹುದೆಂದು ಒಂದು ಅಂದಾಜು. ಅವರಲ್ಲಿ ವಿಶ್ವಾಸಿಗಳಾದವರು ಅನ್ಯಜನಗಳಿಂದ ವಿಶ್ವಾಸಿಗಳಾದ 4 ಮಿಲಿಯಕ್ಕಿಂತ ಹೆಚ್ಚು ಇರಬಹುದು. ಇಸ್ರಾಯೇಲ್ ಜನಾಂಗವು ಕ್ರಿಸ್ತನನ್ನು, ಕ್ರಿಸ್ತನಲ್ಲಿರುವ ದೇವರ ನೀತಿವಂತಿಕೆಯನ್ನು ತಿರಸ್ಕರಿಸಿದರೆಂದು ನೋಡುತ್ತೇವೆ. ಈಗ ದೇವರು ಅವರನ್ನು ತಾತ್ಕಾಲಿಕವಾಗಿ ಒಂದು ಜನಾಂಗವನ್ನಾಗಿ ತಿರಸ್ಕರಿಸಿದ್ದಾನೆ. 2 ಪ್ರಶ್ನೆಗಳು ಸ್ವಾಭಾವಿಕವಾಗಿ ಏಳುತ್ತವೆ. ಒಂದನೆಯದು, ದೇವರು ಅವರನ್ನು ಒಂದು ಜನಾಂಗವಾಗಿ ಶಾಶ್ವತವಾಗಿ ತಳ್ಳಿಬಿಟ್ಟಿದ್ದಾನೋ, ಅಥವಾ ಇಸ್ರಾಯೇಲ್ ಜನಾಂಗಕ್ಕೆ ಒಂದು ಭವಿಷ್ಯವಿದೆಯೋ? ಎರಡನೇದಾಗಿ, ಇಸ್ರಾಯೇಲ್ಯರನ್ನು ತಳ್ಳಿಬಿಟ್ಟದರಿಂದ ಹಳೆ ಒಡಂಬಡಿಕೆಯ ಪ್ರವಾದನೆಗಳೆಲ್ಲ ಸುಳ್ಳಾದವೋ? ಪ್ರಿಯರೇ, ದೇವರು ಹಳೆ ಒಡಂಬಡಿಕೆಯಲ್ಲಿ ಇಸ್ರಾಯೇಲ್ಯರಿಗೆ ಉಳಿದ ಎಲ್ಲರಿಗಿಂತ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಕೊಟ್ಟಿದ್ದನೆಂಬುದನ್ನು ಜ್ಞಾಪಿಸಿಕೊಳ್ಳಿರಿ. ಅವರು ಜನಾಂಗಗಳಿಗೆ ತಲೆಯಾಗಿರುವವರೇ ಹೊರತು ಬಾಲವಲ್ಲ ಎಂದು ಹೇಳಿದ್ದಾನೆ. ಪ್ರಿಯ ಸ್ನೇಹಿತನೇ, ಹಳೆ ಒಡಂಬಡಿಕೆಯ ಎಲ್ಲ ಪ್ರವಾದನೆಗಳು ಅಕ್ಷರಶಃ ನೆರವೇರಿದೆ. ಪೌಲನು ಇದನ್ನು ಸ್ಪಷ್ಟಪಡಿಸುತ್ತಿದ್ದಾನೆ. ಮುಂದಕ್ಕೆ ನಾವು ನೋಡೋಣ, ಇಸ್ರಾಯೇಲ್ಯರಲ್ಲಿ ಉಳಿಕೆಯವರು ರಕ್ಷಣೆ ಹೊಂದುವುದು ಎಂಬುದಾಗಿ. ರೋಮಾಪುರದವರಿಗೆ ಬರೆದ ಪತ್ರಿಕೆ 11ನೇ ಅಧ್ಯಾಯ 1ನೇ ವಚನ ಹೀಗೆ ಹೇಳುತ್ತದೆ: ಹಾಗಾದರೆ ದೇವರು ತನ್ನ ಪ್ರಜೆಯನ್ನು ಬೇಡವೆಂದು ತಳ್ಳಿಬಿಟ್ಟುದುಂಟೆ ಎಂದು ಕೇಳುತ್ತೇನೆ. ಎಂದಿಗೂ ಇಲ್ಲ. ನಾನು ಸಹ ಇಸ್ರಾಯೇಲ್ಯನು, ಅಬ್ರಹಾಮನ ಸಂತತಿಯವನು, ಬೆನ್ಯಾಮೀನನ ಕುಲದವನು ಆಗಿದ್ದೇನಲ್ಲ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಪೌಲನು ಯಾರ ಕುರಿತಾಗಿ ಮಾತಾಡುತ್ತಿದ್ದಾನೆ? ಇಸ್ರಾಯೇಲ್ಯರ ಕುರಿತಾಗಿಯೇ. ಇದನ್ನು ಯಾರಾದರೂ ತಪ್ಪಾಗಿ ತಿಳಿಯದಂತೆ ಪೌಲನು ಸ್ಪಷ್ಟಪಡಿಸುತ್ತಿದ್ದಾನೆ. ಪೌಲನು ತಾನೇ ಇದಕ್ಕೆ ಸಾಕ್ಷಿಯಾಗಿದ್ದಾನೆ. ಅವನು ಯಥಾರ್ಥ ರೀತಿಯಲ್ಲಿ ಇಸ್ರಾಯೇಲ್ಯನಾಗಿದ್ದಾನೆ. ಅವನು ಅಬ್ರಹಾಮನ ವಂಶದಿಂದ ಬಂದವನು. ಇಸ್ರಾಯೇಲ್ಯರ 12 ಕುಲಗಳಲ್ಲಿ ಒಂದಾದ ಬೆನ್ಯಾಮೀನನ ಕುಲದವನು. ಇಸ್ರಾಯೇಲ್ಯರಿಂದ ಬೇರೆಯಾಗದ 2 ಕುಲಗಳಲ್ಲಿ ಇದೂ ಒಂದಾಗಿದೆ. ಅವನು 100ಕ್ಕೆ 100 ಇಸ್ರಾಯೇಲ್ಯನಾಗಿದ್ದನು. ಪ್ರಿಯರೇ, ಎಂದಿಗೂ ಇಲ್ಲ. ಇದರ ಅರ್ಥ ಹಾಗಾಗದಿರಲಿ ಎಂದು. ಅದು ಬಲವಾಗಿ ಅಲ್ಲಗಳೆಯುವುದಾಗಿದೆ. ಪ್ರಶ್ನೆಯ ರೀತಿಯೂ ಕೂಡ ಈ ರೀತಿಯ ಉತ್ತರದ ನಿರೀಕ್ಷೆಯಲ್ಲಿದ್ದಂತಿದೆ. ದೇವರು ಇಸ್ರಾಯೇಲ್ಯರನ್ನು ಒಂದು ಜನಾಂಗವಾಗಿ ತಿರಸ್ಕರಿಸಲಿಲ್ಲ. ರೋಮಾಪುರದವರಿಗೆ ಬರೆದ ಪತ್ರಿಕೆ 11ನೇ ಅಧ್ಯಾಯ 2 ಮತ್ತು 3ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ: ದೇವರು ತಾನು ಮುಂದಾಗಿ ತನ್ನ ಜನರಾಗುವುದಕ್ಕೆ ಗೊತ್ತು ಮಾಡಿಕೊಂಡಿದ್ದ ಪ್ರಜೆಯನ್ನು ತಳ್ಳಿಬಿಡಲಿಲ್ಲ. ಎಲಿಯನ ಚರಿತ್ರೆಯಲ್ಲಿ ಶಾಸ್ತ್ರವು ಹೇಳುವ ಮಾತು ನಿಮಗೆ ತಿಳಿಯದೋ? ಅವರು ದೇವರ ಮುಂದೆ, ಕರ್ತನೇ, ಅವರು ನಿನ್ನ ಪ್ರವಾದಿಗಳನ್ನು ಸಂಹರಿಸಿದ್ದಾರೆ, ನಿನ್ನ ಯಜ್ಞವೇದಿಗಳನ್ನು ಒಡೆದು ಹಾಕಿದ್ದಾರೆ, ನಾನೊಬ್ಬನೇ ಉಳಿದಿದ್ದೇನೆ, ನನ್ನ ಪ್ರಾಣವನ್ನೂ ತೆಗೆಯಬೇಕೆಂದಿದ್ದಾರೆ ಎಂಬುದಾಗಿ. ಪ್ರಿಯರೇ, ದೇವರು ಎಲಿಯನನ್ನು ಒಂದು ಉದಾಹರಣೆಯನ್ನಾಗಿ ತೆಗೆದುಕೊಳ್ಳುತ್ತಾನೆ. ಇದು ಉತ್ತಮ ಉದಾಹರಣೆಯೇ ಆಗಿದೆ. ಬಾಳನ 450 ಮಂದಿ ಪ್ರವಾದಿಗಳೆದುರಿಗೆ ಏಕಾಂಗಿಯಾಗಿ ದೇವರಿಗಾಗಿ ನಿಂತಿದ್ದ ಆ ಮನುಷ್ಯನನ್ನು ನಾನು ನಿಜವಾಗಿ ಮೆಚ್ಚುತ್ತೇನೆ. ಎಲಿಯನು ದೇವರ ಬಳಿಗೆ ಹೋಗಿ ಆಕ್ಷೇಪಣೆ ಸಲ್ಲಿಸುತ್ತಾನೆ: ಕರ್ತನೇ, ನಾನು ಒಬ್ಬಂಟಿಗನಾಗಿದ್ದೇನೆ, ನಾನೊಬ್ಬ ಮಾತ್ರ ಉಳಿದಿದ್ದೇನೆ. ಆದರೆ ದೇವರು ಹೇಳಿದನು, ಸ್ವಲ್ಪ ತಡೆ, ನೀನು ಒಬ್ಬಂಟಿಯಾಗಿದ್ದಿ ಎಂದು ನೆನೆಸಿದ್ದಿ, ಆದರೆ ನೀನು ಒಬ್ಬಂಟಿಯಲ್ಲ ಎಂಬುದಾಗಿ. ರೋಮಾಪುರದವರಿಗೆ ಬರೆದ ಪತ್ರಿಕೆ 11ನೇ ಅಧ್ಯಾಯ 4ನೇ ವಚನ ಹೀಗೆ ಹೇಳುತ್ತದೆ:
ಇಸ್ರಾಯೇಲ್ಯರ ಮೇಲೆ ದೂರು ಹೇಳಿದ್ದಕ್ಕೆ ದೇವರ ಉತ್ತರವೇನೆಂದರೆ, ಬಾಳನ ವಿಗ್ರಹಕ್ಕೆ ಅಡ್ಡಬೀಳದೆ ಇರುವ 7,000 ಪುರುಷರನ್ನು ನನಗಾಗಿ ಉಳಿಸಿಕೊಂಡಿದ್ದೇನೆ ಎಂಬುದೇ. ಪ್ರೀತಿಯುಳ್ಳ ದೇವಜನರೇ, ದೇವರು 7,000 ಮಂದಿಯ ಹೃದಯದಲ್ಲಿ ಕಾರ್ಯನಡೆಸುತ್ತಾ ಇದ್ದನೆಂಬುದನ್ನು ಏಲಿಯನಿಗೆ ತಿಳಿದೇ ಇರಲಿಲ್ಲ. 7,000 ಪುರುಷರು ಬಾಳನಿಗೆ ಅಡ್ಡ ಬೀಳದವರಿದ್ದರೆಂದರೆ 7,000 ಮಂದಿ ಸ್ತ್ರೀಯರು ಅವರ ಜೊತೆಗಿದ್ದರೆಂದು ಅರ್ಥ. ಅಹಾಬ ಇಜಬೇಲರ ಕಾಲದಲ್ಲಿ ಉತ್ತರದ ರಾಜ್ಯಕ್ಕೆ ಇದು ಒಂದು ದೊಡ್ಡ ಸಂಖ್ಯೆಯೇ ಆಗಿರುತ್ತದೆ. ರೋಮಾಪುರದವರಿಗೆ ಬರೆದ ಪತ್ರಿಕೆ 11ನೇ ಅಧ್ಯಾಯ 5ನೇ ವಚನವನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ, ಅದರಂತೆ ಈಗಿನ ಕಾಲದಲ್ಲಿಯೂ ದೇವರು ಕೃಪೆಯಿಂದ ಆದುಕೊಂಡವರಾದ ಕೆಲವರು ಉಳಿದಿದ್ದಾರೆ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ದೇವರು ಇಸ್ರಾಯೇಲ್ಯರಲ್ಲಿ ಯಾವಾಗಲೂ ಒಂದು ಭಾಗ ಶೇಷ ಜನರನ್ನು ಉಳಿಸಿದ್ದಾನೆ. ಈ ಶೇಷ ಜನರಲ್ಲಿ ಈ ದಿನಗಳಲ್ಲಿ ಕ್ರಿಸ್ತನ ಬಳಿಗೆ ಬಂದಿರುವ ಯಹೂದ್ಯರೂ ಸೇರಿದ್ದಾರೆ. ಈ ಕಾರಣದಿಂದಲೇ ಮುಂದೆ ಪೌಲನು ಎಲ್ಲ ಇಸ್ರಾಯೇಲ್ಯರು ಅಲ್ಲ ಅಂದಿದ್ದಾನೆ. ಮುಂದಕ್ಕೆ ನಾವು ನೋಡೋಣ. ರೋಮಾಪುರದವರಿಗೆ ಬರೆದ ಪತ್ರಿಕೆ 11ನೇ ಅಧ್ಯಾಯ 6ನೇ ವಚನವನ್ನು. ಅಲ್ಲಿ ಹೀಗೆ ಬರೆದದೆ, ಕೃಪೆಯಿಂದ ಆದುಕೊಂಡನು ಅಂದ ಮೇಲೆ ಪುಣ್ಯಕ್ರಿಯೆಗಳ ಕಾರಣದಿಂದ ಆದುಕೊಳ್ಳಲಿಲ್ಲವಷ್ಟೇ. ಹಾಗಲ್ಲದ ಪಕ್ಷಕ್ಕೆ ಕೃಪೆಯನ್ನು ಇನ್ನೂ ಕೃಪೆಯನ್ನುವುದಕ್ಕಾಗುವುದಿಲ್ಲ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಅಂದರೆ ಕೃಪೆ ಹಾಗೂ ಕ್ರಿಯೆಗಳು ಒಂದಕ್ಕೊಂದು ಸಂಬಂಧವಿಲ್ಲದ ಸಂಗತಿಗಳೇ ಆಗಿರುತ್ತವೆ. ಅವು ಒಂದಕ್ಕೊಂದು ವಿರುದ್ಧವಾದವುಗಳಾಗಿವೆ. ಈಗಿನ ಉಳಿಕೆಯ ಜನ ಶೇಷವೆಂದರೆ ಕ್ರಿಯೆಗಳಿಂದಾಗಲಿ ಅರ್ಹತೆಯಿಂದಾಗಲಿ ರಕ್ಷಿಸಲ್ಪಟ್ಟವರಲ್ಲ, ಅವರು ದೇವರ ಕೃಪೆಯಿಂದಲೇ ರಕ್ಷಿಸಲ್ಪಟ್ಟವರು. ಪೌಲನು ಈ ಪತ್ರಿಕೆ ಬರೆದಂದಿನಿಂದ ಇಂದಿನವರೆಗೂ ದೇವರ ಭವಿಷ್ಯದ ಉದ್ದೇಶವೇನೆಂದರೆ ಕ್ರಿಸ್ತನನ್ನು ಅಂಗೀಕರಿಸಿದವರನ್ನೊಳಗೊಂಡಿರುವುದೇ ಆಗಿದೆ. ಕ್ರಿಸ್ತನನ್ನು ಅಂಗೀಕರಿಸದವರ ಸ್ಥಿತಿಯೇನು? ಉಳಿದ ಇಸ್ರಾಯೇಲ್ಯರು ತಮ್ಮ ಹೃದಯಗಳನ್ನು ಕಠಿಣ ಮಾಡಿಕೊಂಡಿದ್ದಾರೆ. ಮುಂದಕ್ಕೆ ನೋಡೋಣ. ಇಸ್ರಾಯೇಲ್ಯರಲ್ಲಿ ಉಳಿದ ಜನಶೇಷವು ಕುರುಡಾಗಿದೆ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಅವರು ಸೋತದ್ದರಿಂದ ಅವರ ಹೃದಯಗಳು ಕಠಿಣವಾದವು. ಹೃದಯ ಕಠಿಣವಾದದ್ದರಿಂದ ಅವರು ಸೋತದ್ದಲ್ಲ. ಪ್ರಿಯರೇ, ಅನೇಕರು ಕುದುರೆಗಿಂತ ಮುಂದಾಗಿ ಗಾಡಿಯನ್ನು ಕಟ್ಟುವವರಾಗಿದ್ದಾರೆ, ಆದರೆ ಅದು ಸರಿಯಾಗಿರುವುದಿಲ್ಲ. ರೋಮಾಪುರದವರಿಗೆ ಬರೆದ ಪತ್ರಿಕೆ 11ನೇ ಅಧ್ಯಾಯ 7ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ, ಇದರಿಂದ ತಿಳಿಯತಕ್ಕದೇನು? ಇಸ್ರಾಯೇಲ್ಯರು ಹುಡುಕಿದ್ದು ಅವರಿಗೆ ದೊರೆಯಲಿಲ್ಲ, ಅವರೊಳಗೆ ಆಯಲ್ಪಟ್ಟವರಿಗೆ ದೊರೆಯಿತು, ಮಿಕ್ಕವರು ಮೊಂಡರಾದರು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಅವರು ಮೊಂಡರಾದದ್ದರಿಂದ ಕ್ರಿಸ್ತನ ಬಳಿಗೆ ಬರಲಾರದೆ ಹೋದರೋ? ಹಾಗಲ್ಲ, ಬೇರೆ ಯಾರಿಗಿಂತಲೂ ಹೆಚ್ಚಾಗಿ ಅವರಿಗೆ ಸುವಾರ್ತೆ ಕೊಡಲ್ಪಟ್ಟಿತು. ದೇವರು ಹೇಳಿದ್ದಾನೆ, ರೋಮಾಪುರದವರಿಗೆ ಬರೆದ ಪತ್ರಿಕೆ 10ನೇ ಅಧ್ಯಾಯ 21ನೇ ವಚನದಲ್ಲಿ, ನನ್ನ ಮಾತಿಗೆ ಅವಿಧೇಯರಾಗಿ ಎದುರು ಮಾತನಾಡುವ ಎಲ್ಲರನ್ನೂ ಕೈಚಾಚಿ ಕರೆದೆನೆಂದು ಹೇಳುತ್ತಾನೆ ಎಂಬುದಾಗಿ. ಪ್ರಿಯರೇ, ಆತನು ಅವರೊಂದಿಗೆ ಸಹನೆಯಿಂದ ವರ್ತಿಸಿದನು. ಆತನು ಅವರಿಗೆ ಕೊಟ್ಟ ಬೆಳಕನ್ನು ಅವರು ಸ್ವೀಕರಿಸದೆ ಮೊಂಡರಾಗಿ ಹೋದರು. ರೋಮಾಪುರದವರಿಗೆ ಬರೆದ ಪತ್ರಿಕೆ 11ನೇ ಅಧ್ಯಾಯ 8 ಮತ್ತು 9ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ, ದೇವರು ಅವರಿಗೆ ಜಡಭಾವವನ್ನು, ಅಂದರೆ ಕಾಣದ ಕಣ್ಣುಗಳನ್ನು, ಕೇಳದ ಕಿವಿಗಳನ್ನು ಕೊಟ್ಟನು. ಈ ಭಾವವು ಇವತ್ತಿನವರೆಗೂ ಹಾಗೆಯೇ ಅದೇ ಎಂದು ಬರೆದ ಪ್ರಕಾರ ಅವರಿಗೆ ಆಯಿತು. ಇದಲ್ಲದೆ ಅವರ ಊಟವೇ ಅವರಿಗೆ ಉರ್ಲು, ಬೋನು, ಎಡೆತಡೆಯೂ ಶಿಕ್ಷೆಯೂ ಆಗಲಿ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಅವರು ತಿರಸ್ಕರಿಸಿದರು. ಒಬ್ಬನು ತಿರಸ್ಕರಿಸಿದಾಗ ದೇವರ ಕೃಪೆ ಅವನಿಗೆ ತಲುಪುವುದು ಅತೀ ಕಠಿಣವಾದದ್ದು. ಊಟವೆಂದರೆ ಸಂಭ್ರಮದ ಔತಣವಾಗಿರುತ್ತದೆ ಮತ್ತು ಇದು ಲೌಕಿಕ ಸಮೃದ್ಧಿಯನ್ನು ಸೂಚಿಸುತ್ತದೆ. ಇಸ್ರಾಯೇಲ್ಯರಿಗೆ ಅನೇಕ ಔತಣಕೂಟಗಳು ದೊರಕಿದವು. ಅದರಲ್ಲಿ ಅವರು ದೇವರಿಂದ ಆಹ್ವಾನಿತರಾಗಿದ್ದರು. ವಿಗ್ರಹಾರಾಧಕರಂತೆ ಅವರು ದೇವರನ್ನು ತಮ್ಮ ಔತಣಕೂಟಕ್ಕೆ ಕರೆಯಲಿಲ್ಲ, ಆದರೆ ದೇವರೇ ಅವರನ್ನು ಆಹ್ವಾನಿಸಿದನು. ಪಸ್ಕ ಹಬ್ಬವು ಇದಕ್ಕೊಂದು ಉತ್ತಮ ಉದಾಹರಣೆ. ಇಲ್ಲಿನ ಆಲೋಚನೆ ಎಂದರೆ ಅವರು ವಿಗ್ರಹಾರಾಧನೆ ಸಂಬಂಧಿಸಿದ ಸುಳ್ಳು ಭರವಸೆಯ ಭೋಜನದಲ್ಲಿ ಸಂಭ್ರಮಿಸುತ್ತಿದ್ದರು. ಅವರು ಆತ್ಮಿಕವಾಗಿ ನಾಶವಾಗುತ್ತಿದ್ದರೆಂದು ಸತ್ಯವನ್ನು ಪ್ರಾಕೃತ ಭಾವದ ಭರವಸೆಯೂ ಅಡಗಿಸಿತ್ತು. ದೇವರ ಮೇಲೆ ಯಾವ ಭರವಸವೂ ಇಲ್ಲದೆ ತಾವು ತಿನ್ನುತ್ತಿದ್ದವುಗಳ ಮೇಲೆ ನಂಬಿಕೆ ಇಟ್ಟಿದ್ದರು. ಈ ದಿನಗಳಲ್ಲಿ ಅನೇಕ ಸಭಾ ಸದಸ್ಯರ ಸ್ಥಿತಿಯೂ ಇದೇ ಆಗಿರುತ್ತದೆ. ಅವರು ಯಾವ ಆತ್ಮಿಕ ತಿಳುವಳಿಕೆಯೂ ಇಲ್ಲದೆ ಕರ್ತನ ಭೋಜನದಲ್ಲಿ ಪಾಲು ತೆಗೆದುಕೊಳ್ಳುತ್ತಾರೆ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಕೊನೆಯದಾಗಿ ನಾವು ರೋಮಾಪುರದವರಿಗೆ ಬರೆದ ಪತ್ರಿಕೆ 11ನೇ ಅಧ್ಯಾಯ
10ನೇ ವಚನವನ್ನು ಗಮನಿಸೋಣ. ಅಲ್ಲಿ ಹೀಗೆ ಬರೆದದೆ, ಅವರ ಕಣ್ಣು ಮೊಬ್ಬಾಗಿ ಕಾಣದೆ ಹೋಗಲಿ, ಅವರ ಬೆನ್ನು ಯಾವಾಗಲೂ ಬೊಗ್ಗಿಕೊಂಡಿರುವಂತೆ ಮಾಡು ಎಂದು ದಾವೀದನು ಹೇಳುತ್ತಾನೆ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಮಾನವರು ನೋಡುವಂತೆ ದೇವರು ಬೆಳಕನ್ನು ಕೊಡುತ್ತಾನೆ, ಆದರೆ ಅವರು ಕುರುಡರಾಗಿದ್ದರೆ ನೋಡಲಾರರು. ಬೆಳಕು ಈ ದಿನಗಳಲ್ಲಿ ಅನೇಕರ ಕುರುಡುತನವನ್ನು ಬಯಲು ಮಾಡುತ್ತದೆ. ಅನೇಕ ಬುದ್ಧಿವಂತರು ಕೂಡ ಸತ್ಯವೇದವನ್ನು ತಿಳಿಯದೇ ಹೋಗುವುದು ನನಗೆ ಅತ್ಯಾಶ್ಚರ್ಯವಾಗಿ ಕಾಣುತ್ತದೆ. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ದೇವರು ತನ್ನ ವಾಕ್ಯದ ಧ್ಯಾನದಲ್ಲಿ ನಮಗೆ ಬಹು ಪ್ರಾಮುಖ್ಯವಾದ ಸತ್ಯವನ್ನು ತಿಳಿಸಿದ್ದಾನೆ. ನಾವೆಲ್ಲರೂ ಒಂದು ದಿನ ದೇವರ ಮುಂದೆ ನಿಲ್ಲಬೇಕಾಗುತ್ತದೆ. ಹೀಗೆ ನಿಲ್ಲಲು ನಮಗೆ ಬೇಕಾದ ಅರ್ಹತೆ ನಂಬಿಕೆ ಮಾತ್ರ. ಆದುದರಿಂದ ದಿನಾಲೂ ನಮ್ಮ ನಂಬಿಕೆಯನ್ನು ಪರೀಕ್ಷಿಸಿಕೊಳ್ಳೋಣ. ಕ್ರಿಸ್ತ ನಂಬಿಕೆ ಜೀವಿತದಲ್ಲಿ ಮುಂದೆ ಸಾಗೋಣ. ಕ್ರಿಸ್ತನ ಬೆಳಕನ್ನು ಹೊಂದಿದವರಾಗಿ ಬೆಳಕಿನ ಜೀವಿತವನ್ನು ನಾವು ಜೀವಿಸೋಣ. ಹೀಗಾಗುವಂತೆ ದೇವರು ತಾನೇ ನಮಗೆ ಸಹಾಯ ಮಾಡಿ ನಡೆಸಲಿ. ಕರ್ತನ ಕೃಪೆಯು ಸದಾ ನಿಮ್ಮ ಸಂಗಡ ಇರಲಿ. ಸುವಾರ್ತೆಯನ್ನು ಸಾರುವ ಅಧಿಕಾರ ಪ್ರತಿಯೊಬ್ಬರಿಗೆ ದೇವರಿಂದಲೇ ದೊರಕುವಂಥದ್ದು. ದೇವರು ವಾಕ್ಯದಿಂದಲೇ ನಾವು ರಕ್ಷಣೆ ಹೊಂದಿಕೊಳ್ಳುತ್ತೇವೆ. ಆದುದರಿಂದ ದೇವರು ಕೈ ಬೀಸಿ ಕರೆಯುವಾಗ ನಾವು ಹೃದಯವನ್ನು ಕಠಿಣಪಡಿಸಿಕೊಳ್ಳದೆ, ಮೊಂಡರಾಗದೆ, ನಂಬಿಕೆಯ ಮೂಲಕ ಕೃಪೆಯಿಂದ ನಮ್ಮ ರಕ್ಷಣೆಯನ್ನು ಸಂಪಾದಿಸಿಕೊಳ್ಳೋಣ. ಇತರರನ್ನು ಬೆಳಕಿಗೆ ನಡೆಸೋಣ. ಬನ್ನಿ ಪ್ರಾರ್ಥನೆಯನ್ನು ಮಾಡೋಣ. ನಾನೇ ಮಾರ್ಗವೂ ಸತ್ಯವೂ ಜೀವವೂ ಆಗಿದ್ದೇನೆ, ನಾನೇ ಈ ಲೋಕಕ್ಕೆ ಬೆಳಕಾಗಿದ್ದೇನೆ ಎಂಬುದಾಗಿ ನುಡಿದಂಥ ಪ್ರೀತಿಯುಳ್ಳ ಯೇಸು ಸ್ವಾಮಿ, ನಿನ್ನ ಪರಿಶುದ್ಧವಾದಂಥ ಜೀವವುಳ್ಳ ವಾಕ್ಯಗಳಿಗಾಗಿ ಸ್ತೋತ್ರ. ಈ ಸುವಾರ್ತೆಯು ಎಂಥ ಶ್ರೇಷ್ಠವಾದಂಥ ಸುವಾರ್ತೆ, ಒಳ್ಳೆಯ ವಾರ್ತೆಯಾಗಿದೆ ಕರ್ತನೆ. ಹೌದು, ಆತ್ಮಗಳನ್ನು ರಕ್ಷಿಸಿ ನರಕದಿಂದ ಪರಲೋಕ ರಾಜ್ಯಕ್ಕೆ ನಡೆಸುವಂಥ ಈ ಶುಭ ವರ್ತಮಾನವನ್ನು ಆಲಿಸುತ್ತಿರುವಂಥ, ವೀಕ್ಷಿಸುತ್ತಿರುವಂಥ ನಮ್ಮ ಪ್ರೀತಿಯ ವೀಕ್ಷಕ ಬಾಂಧವರಿಗಾಗಿ ಸ್ತೋತ್ರ. ಒಬ್ಬೊಬ್ಬರನ್ನು ಆಶೀರ್ವದಿಸು. ಇನ್ನೂ ತಮ್ಮ ಹೃದಯಗಳನ್ನು ಕಠಿಣಪಡಿಸಿಕೊಳ್ಳದೆ ಈ ಕೃಪೆಯ ದಿನಗಳಲ್ಲಿ ನಿನ್ನನ್ನು ಸ್ವೀಕರಿಸುವಂತೆ ಕೃಪೆ ತೋರಿಸಬೇಕೆಂದು, ಒಬ್ಬೊಬ್ಬರನ್ನು ಬಲಪಡಿಸಿ ನಿನ್ನ ಮಾರ್ಗದಲ್ಲಿ ನಡೆಸಬೇಕೆಂದು ಯೇಸು ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ಬೇಡಿದ್ದೇವೆ ತಂದೆಯೇ, ಆಮೇನ್. ಪ್ರಿಯರೇ, ನಿಮ್ಮನ್ನು ಕತ್ತಲೆಯಿಂದ ಬೆಳಕಿಗೆ ನಡೆಸುವ ಈ ಕಾರ್ಯಕ್ರಮದ ಬೆಳವಣಿಗೆಗಾಗಿ ಹಿಂದೆ ಕರೆ ಮಾಡಿರಿ. ಇತರರಿಗೆ ಕೂಡ ತಿಳಿಸಿರಿ. ಮುಂದಿನ ಕಾರ್ಯಕ್ರಮ ವೀಕ್ಷಿಸಲು ಸಿದ್ಧವಾಗಿರಿ. ವಂದನೆಗಳು.